ಅಲ್ಲ, ನಿಮ್ಮಲ್ಲಿ ಸಾರಥಿ ಆಗೋನು ಯಾರು ಅಥವಾ ಮೊದಲ ಮಾತನ್ನ ಆಡೋರು ಯಾರು? ಅದಿರುವಂತಹ ಪ್ರಶ್ನೆ. ಬಿಜೆಪಿಯ ಸಮಸ್ಯೆ ಅಂದ್ರೆ ಎಲ್ಲರಿಗೆ ಎಲ್ಲವೂ ಗೊತ್ತು, ಸಮಸ್ಯೆ ಜೊತೆ ಪರಿಹಾರವೂ ಗೊತ್ತು. ಆದ್ರೆ ಪರಿಹಾರವನ್ನ ಹೇಳೋನು ಯಾರು? ಪರಿಹಾರವನ್ನ ಇಂಪ್ಲಿಮೆಂಟ್ ಮಾಡೋರು ಗಂಟೆ ಕಟ್ಟೋರು. ಇನ್ನೊಬ್ಬರ ಬಗ್ಗೆ ನಾನು ಹೇಳಲ್ಲ. ನಾನಂತೂ ಸ್ವಾರ್ಥಿ ಆಗೋದಕ್ಕಿಂತ ಸಾರ್ಥಿ ಆಗೋದಕ್ಕೆ ಪ್ರಯತ್ನ ಮಾಡ್ತೀನಿ. ಬೆಳೆದಿದ್ದು ಭಾಗ್ಯದಲ್ಲಿದ್ದರೆ ಬರುತ್ತೆ. ಇನ್ನೊಬ್ಬರ ಬಗ್ಗೆ ದ್ವೇಷ ಮಾಡಿ ಕೆಟ್ಟದ್ದು ಮಾಡಿ ರಾಜಕಾರಣ ಅಂತೂ ಮಾಡಲ್ಲ. ಯಾವಾಗಲೂ ಒಂದು ಮಾತು ಹೇಳ್ತಿರ್ತೀರಿ ಅನಂತಕುಮಾರ್ ಅವ್ರದ್ದು, ಬಾರದು ಬಪ್ಪದು ಬಪ್ಪದು ತಪ್ಪದು ಅಂತ. ಫೈನಲಿ ಸರ್, ಭಾಗ್ಯ ಮೇ ಆಯಿತೋ ಭಾಗ್ಕರ್ ಆಯೇಗ, ಭಾಗ್ಯ ಮೇ ನಹೀ ಆಯಿತೋ ಆಕ್ಕರ್ ಬಿ ಭಾಗ್ ಜಾಯೇಗ ಅಂಥ ಕಾರ್ಯಕರ್ತರೇ ಸ್ಫೂರ್ತಿ. ಮತ್ತು ನಾನು ಕೂಡ ಕಾರ್ಯಕರ್ತನ ಮನೋಭಾವನೆಯಿಂದ ಹೊರಗೆ ಬಂದಿಲ್ಲ. ಹೊರಗೆ ಬಂದರೆ ಅಹಂಕಾರ ಬರುತ್ತೆ. ನಾನು ಒಬ್ಬ ಕಾರ್ಯಕರ್ತ, ಹೇಳಬಹುದು ವಯಸ್ಸಲ್ಲಿ ಹಿರಿಯ ಆದರೆ ಜ್ಯೇಷ್ಠ ಕಾರ್ಯಕರ್ತ, ರೆಸ್ಪಾನ್ಸಿಬಿಲಿಟಿ ಇದ್ದರೆ ಜವಾಬ್ದಾರಿಯುತ ಕಾರ್ಯಕರ್ತ, ರಾಷ್ಟ್ರೀಯ ಸ್ತರದ ಜವಾಬ್ದಾರಿ ಇರೋ ಕಾರ್ಯಕರ್ತ, ಸ್ತರವನ್ನು ಆಧರಿಸಿ ಹೇಳ್ಬೋದು. ಆದರೆ ಕಾರ್ಯಕರ್ತ ಅನ್ನೋದು ರಾಷ್ಟ್ರೀಯ ಅಧ್ಯಕ್ಷರಿಗೂ ಇರುವಂಥ ಒಂದು ಕಂಪಲ್ಸನ್ನು, ಬೂತ್ ಅಧ್ಯಕ್ಷನಿಗೂ ಇರುವಂಥ ಒಂದು ಕಂಪಲ್ಸನ್ನು. ಆ ಕಂಪಲ್ಸನ್ನನ್ನು ಕಳ್ಕೊಂಡ್ರೆ ನಮ್ಮ ಪಾರ್ಟಿಯ ಸಂಬಂಧವೇ ಹೋಗ್ಬಿಡುತ್ತೆ. ಕಾರ್ಯಕರ್ತ ಅನ್ನೋದೇ ಒಂದು ನಿರಂತರ ಸಂಬಂಧ. ಹಾಗಾಗಿ ಏನು ಒಂದು ವಿಚಾರಕ್ಕೆ ಕಟಿಬದ್ಧನಾಗಿ ಕಾರ್ಯ ಮಾಡೋದು ಆ ಪಕ್ಷದ ಕಾರ್ಯಕರ್ತ ಅನ್ನ. ಈಗ ಬಿ ಜೆ ಪಿಗೆ ಕಾರ್ಯ ಮಾಡಿದ್ರೆ ಬಿ ಜೆ ಪಿ ಕಾರ್ಯಕರ್ತ, ಕಮ್ಯುನಿಸ್ಟಿಕ್ ಕೆಲಸ ಮಾಡಿದ್ರೆ ಕಮ್ಯುನಿಸ್ಟ್ ಕಾರ್ಯಕರ್ತ, ಕಾಂಗ್ರೆಸ್ಸಿಗೆ ಕೆಲಸ ಮಾಡಿದ್ರೆ ಕಾಂಗ್ರೆಸ್ ಕಾರ್ಯಕರ್ತ. ಆ ಬಾಂಡೇಜು